ನಮಸ್ಕಾರ ವೀಕ್ಷಕರೇ, ಇಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿ ನೀರುಣಿಸುವ ಮೂಲಕ ಚಾಲನೆ. ಪ್ರಸ್ತುತ ವಿದ್ಯಮಾನಗಳನ್ನು ಜನರಿಗೆ ತಲುಪಿಸುತ್ತಾ ಸಮಾಜವನ್ನು ತಿದ್ದುಪಡಿಗೊಳಿಸಿ ಸಮಾಜವನ್ನು ಸುಧಾರಿಸುವ ಕೆಲಸ ಮಾಡುವ ಪತ್ರಕರ್ತ ಕಾರ್ಯ ಶ್ಲಾಘನೀಯವಾದದ್ದು ಎಂದು ರೈತ ಮುಖಂಡ ಬಸನಗೌಡ ಪಾಟೀಲ್ ಹೇಳಿದರು. ಅವರು ಭಾನುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘ ಹಾಗೂ ಕಾರ್ಯನಿರತ ಪತ್ರಕರ್ತ ಸಂಘದ ಸಂಯುಕ್ತಾಶ್ರಮದಲ್ಲಿ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹೊಸದಿಂಗತ ಪತ್ರಿಕೆಯ ವರದಿಗಾರರಾದ ನಂದೀಶ್ ಸಂಗಟಿ ಮಾತನಾಡಿ, ಸರ್ಕಾರವು ಪತ್ರಕರ್ತರಿಗೆ ರಕ್ಷಣೆ ನೀಡುವುದರ ಜೊತೆಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಹೇಳಿದೆ. ಆದರೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಬೇಗನೆ ಉಚಿತ ಬಸ್ ಪಾಸ್ ನೀಡುವಂತೆ ಮನವಿ ಮಾಡಿದ ಅವರು, ಪ್ರತಿ ತಾಲೂಕಿನಲ್ಲಿ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಧನ ಸಹಾಯ ನೀಡುವಂತೆ ಮನವಿ ಮಾಡಿಕೊಂಡು ಅವರು ಎಲ್ಲ ಪತ್ರಕರ್ತರಿಗೂ ಪತ್ರಿಕಾ ದಿನಾಚರಣೆ ಶುಭ ಕೋರಿದರು. ಈ ವೇಳೆಯಲ್ಲಿ ತಾಲೂಕು ವರದಿಗಾರರಾದ ಪ್ರಜಾವಾಣಿ ವರದಿಗಾರ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಬ್, ಕನ್ನಡಮ್ಮ ವರದಿಗಾರ ಶಿವು ನಾಯಕ್, ಉದಯವಾಣಿ ವರದಿಗಾರ ಖಾದರ್ ಸಾಬ್ ನದಾಬ್, ವಿಶ್ವವಾಣಿ ವರದಿಗಾರ ಯಲ್ಲಪ್ಪ ಬೋವಿ, ಸಂಜಯವಾಣಿ ವರದಿಗಾರ ಮಮತಾಜ್ ನದಾಬ್, ಈ ಸಂಜೆ ವರದಿಗಾರ ಸಂಜಯ್ ಗುರ್ಕಾರ್, ಕನ್ನಡ ಜನಶ್ರೀ ವರದಿಗಾರ ಬಾಬಾಜಾನ್ ಶಿರ್ಕೋಲ್, JSK ವರದಿಗಾರ ಧರ್ಮರಾಜ್ ಗುಳೇಜ್, AJN ವರದಿಗಾರ ಗಂಗಾಧರ್ ಕತ್ತಿ, ಕನ್ನಡ ನಾಡು ಸುದ್ದಿ ವರದಿಗಾರ ಶರೀಫ್ ಹುಡೇದ್, ಕೃಷ್ಣರೆಡ್ಡಿ ಕುರಟ್ಟಿ ಇತರರು ಉಪಸ್ಥಿತರಿದ್ದರು. ವರದಿ ಶರೀಫ್, ಕನ್ನಡ ನಾಡು ಸುದ್ದಿ, ನವಲಗುಂದ. ನನ್ನ ಕೃಷಿಯಲ್ಲಿ ರೊಕ್ಕದವು ಕಟ್ಟುಗಟ್ಟಲೆ ನೋಡಿದ್ದೀನಿ ಅಂತಂದ್ರ ನನಗೆ ಜ್ಞಾನ ಗೊತ್ತಾಗೋದಿಲ್ಲ. ಆ ಜ್ಞಾನ ಸಮಾಜ ತಿದ್ದುವಿಕೆ ಯಾರಾದ್ರಿಗೂ ಶಕ್ತಿ ಐತಂದ್ರೆ ಒಂದು ಭಗವಂತ, ಎರಡು ಪತ್ರಕರ್ತರಿಗೆ ಮಾತ್ರ ಐತಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ